ನಂಗೆ ಭಾಳ ಜನ ನಂದು ಮಂತ್ಲಿ ಎಕ್ಸ್ಪೆನ್ಸ್ ಎಷ್ಟಾಗತ್ತೆ ಅಂತ ಕೇಳತ್ತಿದ್ರೆ, ಸೊ ಇವತ್ತಿನ ವಿಡಿಯೋದಾಗ ಅದನ್ನು ಮಾತಾಡೋಣಂತ. ನನ್ನ ಮೇಜರ್ ಖರ್ಚಾಗೋದು ರೆಂಟಿಗೆ. ಸೊ ರೆಂಟಿಗೆ ನಾನು €360 ಪೇ ಮಾಡ್ತೀನಿ. ಆಮೇಲೆ ಇದೊಂದು ಖರ್ಚು ಏನಪ್ಪ ಅಂದರೆ ಹೆಲ್ತ್ ಇನ್ಶೂರೆನ್ಸ್, ಅದಕ್ಕೆ €145 ಹೋಗುತ್ತೆ. ಆ್ಯಂಡ್ ಇದು ನಮಗೆ ಬೇಕು ಬ್ಯಾಡ ಅಂದ್ರೂ ಕಂಪಲ್ಸರಿ ಪೇ ಮಾಡಬೇಕು. ಆ್ಯಂಡ್ ಇನ್ನೊಂದು ಫಾಲ್ತು ಖರ್ಚು ಅಂದರೆ ರೇಡಿಯೋ ಟ್ಯಾಕ್ಸ್, ಅದು ಇತ್ಲ €18 ಪರ್ ಮಂತ್ ಇರುತ್ತೆ. ಬಟ್ ನಾ 3 ಜನದ ಜೊತೆ ಇರ್ತೀನಿ ಅಂತ ಹೇಳೋದು ಶೇರ್ ಆಗುತ್ತೆ. ಸೊ €6 ಪರ್ ಮಂತ್ ಆಗುತ್ತೆ. ಆಮೇಲೆ ನನ್ನ ಜಿಮ್ಮಿಂದ ಬರುತ್ತೆ. ಜಿಮ್ಮಿಗೆ ನಾ €25 ಪರ್ ಮಂತ್ ಪೇ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆ ನನ್ನ ಸಿಮ್ ಕಾರ್ಡ್ €20 ಪರ್ ಮಂತ್ ರೀಚಾರ್ಜ್ ಐತಿ. ಆ್ಯಂಡ್ ನನ್ನ ಡಯಟ್ ಮತ್ತು ಗ್ರೋಸರೀಸ್ ನನ್ನ ಮಂತ್ಲಿ €250 ಮಟ್ಟ ಹೋಗುತ್ತೆ. ಇದು ನನ್ನೊಂದು ಮೇಜರ್ ಎಕ್ಸ್ಪೆನ್ಸ್ ಆಗುತ್ತೆ. ಬಿಕಾಸ್ ಪ್ರೋಟೀನ್ ಆಮೇಲೆ ಡಯಟ್ ಮೇಂಟೈನ್ ಮಾಡೋದು ಭಾಳ ಕಾಸ್ಟ್ಲಿ ಆಗುತ್ತಿಲ್ಲ. ಆ್ಯಂಡ್ ಅದ್ರ ಮೇಲೆ ನಾ ಜಾಸ್ತಿ ಫಾಲ್ತು ಖರ್ಚೇನು ಮಾಡೋದಿಲ್ಲ ಹೊರಗೆ. ಸೊ ಟೋಟಲ್ ಆಗಿ ನಂದು ಅರೌಂಡ್ €800 to €850 ಮಟ್ಟ ಬರುತ್ತೆ ಮಂತ್ಲಿ. ಇದ್ರೊಳಗೆ ಎರಡು ಎಲ್ರಿಗೂ ಸೇಮ್ ಇರಂಗಿಲ್ಲ. ಒಂದು ರೆಂಟ್ ಬಂದದು ಒಬ್ಬೊಬ್ರಿಗೆ ಭಾಳ ಕಮ್ಮಿನೂ ಇರುತ್ತೆ, ಒಂದೊಂದು ದೊಡ್ಡ ಸಿಟಿ ಒಳಗೆ ಜಾಸ್ತಿನೂ ಇರುತ್ತೆ. ಆಮೇಲೆ ಇನ್ನೊಂದಂದ್ರೆ ಫುಡ್ ಗ್ರೋಸರಿದು. ನಂದು ಡಯಟಿನ ಸಂಬಂಧ ನಾನು ಜಾಸ್ತಿ ಎಕ್ಸ್ಪೆನ್ಸ್ ಬರುತ್ತೆ. ಬಟ್ ಉಳ್ದವ್ರು ನನ್ನ ಫ್ರೆಂಡ್ಸಿಂದೆಲ್ಲ €100 ಒಳಗೆ ಬರುತ್ತೆ.